ದೇಶ ಸೇವೆಗೆ ಆಯ್ಕೆಯಾದ ವಿನಯ್ ನಾಯ್ಕ್ ತಮ್ಮ ಸೇವಾ ಅವಧಿಯಲ್ಲಿ ಉತ್ತಮ ಕೆಲಸ ಮಾಡಿ ಇನ್ನೂ ಉನ್ನತ ಹುದ್ದೆ ಸಿಗುವಂತಾಗಲಿ ಎಂದು ನಗರೆ ಸುಬ್ರಹ್ಮಣ್ಯ ನಾಮಧಾರಿ ಸಂಘದ ಅಧ್ಯಕ್ಷ ಕೃಷ್ಣ ನಾಯ್ಕ್ ಮಾರಿಮನೆ ಶುಭ ಹಾರೈಸಿದರು. ಅಗ್ನಿವೀರ ಹುದ್ದೆಗೆ ಆಯ್ಕೆಯಾಗಿರುವ ಹೊನ್ನಾವರ ತಾಲೂಕಿನ ನಗರೆಯ ವಿನಯ ಕಮಲಾಕರ ನಾಯ್ಕರ ಮನೆಯಲ್ಲಿ ಸುಬ್ರಹ್ಮಣ್ಯ ನಾಮಧಾರಿ ಸಂಘದ ನಗರೆ ವತಿಯಿಂದ ಸನ್ಮಾನಿಸಿ ಸಂಘದ ಅಧ್ಯಕ್ಷರು ಮಾತನಾಡಿದರು. ಸಂಘದ ಕಾರ್ಯದರ್ಶಿ ಗಜಾನನ್ ನಾಯ್ಕ್ ಮಾತನಾಡಿ, ಪ್ರಥಮ ಬಾರಿಗೆ ನಮ್ಮ ಊರಿನ ಯುವಕನಿಗೆ ದೇಶ ಸೇವೆ ಮಾಡುವ ಅವಕಾಶ ಸಿಕ್ಕಿದೆ. ವಿನಯ್ ಕಮಲಾಕರ್ ನಾಯ್ಕ್ ಚಿಕ್ಕಂದಿನಿಂದಲೇ ಕ್ರಿಯಾಶೀಲನಾಗಿದ್ದ ಈತ ದೇಶ ಸೇವೆಗೆ ಆಯ್ಕೆಯಾಗುವುದರ ಮೂಲಕ ನಮ್ಮೂರಿನ ಹಿರಿಮೆ ಹೆಚ್ಚಿಸಿದ್ದಾರೆ. ಮಾನಸಿಕವಾಗಿ ಸದೃಢವಾದರೆ ಮಾತ್ರ ಇಂತಹ ಸೇವೆಗೆ ಅವಕಾಶ ಸಿಗಲು ಸಾಧ್ಯ. ಇಂದಿನ ಯುವ ಜನಾಂಗಕ್ಕೆ ಈತನು ಪ್ರೇರಣೆ ಆಗಿದ್ದಾನೆ ಎಂದರು. ಇವತ್ತು ನಾವು ಒಂದು ಹೆಮ್ಮೆಯ ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮೂರಿನ ಹುಡುಗ ಪ್ರಪ್ರಥಮವಾಗಿ ಅಗ್ನಿವೀರ ಒಂದು ದೇಶ ಸೇವೆಯ ಕೆಲಸಕ್ಕಾಗಿ ಆಯ್ಕೆಯಾಗಿದ್ದಾನೆ. ಅದು ಒಂದು ವಿಶೇಷವಾದ ದೇಶ ಸೇವೆ ಮಾಡುವುದಂದರೆ ಅದೊಂದು ವಿಶೇಷವಾದಂತಹ ಕಾರ್ಯ. ಅದು ಎಲ್ಲರಿಗೂ ಬರೋದಿಲ್ಲ. ಅದರಲ್ಲಿ ನಮ್ಮ ವಿನಯ್ ನಮ್ಮ ಊರಿಗೆ ಪ್ರಪ್ರಥಮವಾಗಿ ಆಯ್ಕೆಯಾಗಿದ್ದಾನೆ. ಇದು ನಮ್ಮ ಊರಿನ ಇತಿಹಾಸ ಪುಟದಲ್ಲಿ ಬರೆದಿರುವಂತಹ ಒಂದು ಕೆಲಸ. ಅದೇ ರೀತಿ ಅವನು ಈ ಒಂದು ಇದನ್ನು ಆಯ್ಕೆ ಮಾಡೋದಕ್ಕೆ ಅವನು ಮೊದಲಿಂದಲೂ ಒಂದು ಗುರಿ ಇಟ್ಕೊಂಡಿದ್ದ. ಯಾಕಂದರೆ ನಾನು ಮೊದಲೇ ಅವನನ್ನು ಗಮನಿಸಿದ್ದೆ. ಅವನು ಸಾಮಾನ್ಯವಾಗಿ ಹೈಸ್ಕೂಲ್ ಮಟ್ಟದಿಂದಲೂ ನಮ್ಮ ಗುಡ್ಡದ ಮೇಲೆ ಒಬ್ಬನೇ, ಯಾರು ಸಹ ಅವನಿಗೆ ಸಾಥ್ ಇರಲಿಲ್ಲ. ಅವನು ಒಬ್ಬನೇ ಹೋಗಿ ಶ್ರಮ ಪಡ್ತಾ ಇದ್ದ, ಓಡ್ತಾ ಇದ್ದ, ನಡೀತಾ ಇದ್ದ. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಅವನು ಸ್ಥಾನ ಪಡೆದಿದ್ದಾನೆ. ಒಂದು ಪ್ರತಿಸ್ಪರ್ಧಿಯಾಗಿ ಸಾಕಷ್ಟು ಇದರಲ್ಲಿ ಸ್ಥಾನ ಪಡೆದು ಆ ರೀತಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಸದೃಢ ಆಗಿರೋದರಿಂದ ಮಾತ್ರ ಈ ಒಂದು ಹುದ್ದೆಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅಂತಹ ಒಂದು ವಿಶೇಷವಾದಂತಹ ಸಾಧನೆಯನ್ನು ಮಾಡಿದ್ದಾನೆ. ಮನುಷ್ಯ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಅದೇ ರೀತಿ ಅವನು ಆ ಒಂದು ಗುರಿ ಇಟ್ಕೊಂಡು ಸಾಗಿದ್ದಕ್ಕಾಗಿ ಅವನ ಸತತ ಪ್ರಯತ್ನದ ಫಲವಾಗಿ ಇವತ್ತು ಇಂತಹ ಒಂದು ದೇಶ ಸೇವೆ ಮಾಡುವಂತಹ ಒಂದು ಮಹತ್ ಕಾರ್ಯಕ್ಕೆ ಅವನು ಹೋಗ್ತಾ ಇದ್ದಾನೆ. ಇವನು ನಮ್ಮೂರಿಗೆ, ನಮ್ಮ ಮುಂದಿನ ಯುವಕರಿಗೆ ಮಾದರಿಯಾಗಿದ್ದಾನೆ. ಮುಂದೆ ಅವನ ಒಂದು ಮಾರ್ಗದಲ್ಲಿ ಉಳಿದವರು ಕೂಡ ಹೋಗುವಂತಹ ಕೆಲಸ ಆಗಬೇಕು. ಅದೇ ರೀತಿ ಇವತ್ತು ಅವನು ಆ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಅವನಿಗೆ ಶ್ರೀದೇವರು ಆಯುರ ಆರೋಗ್ಯ ಆಯಸ್ಸನ್ನು ಕೊಡಲಿ, ಉತ್ತರ ಅಭಿವೃದ್ಧಿ ಆಗಲಿ, ಇನ್ನೂ ಹೆಚ್ಚಿನ ಮುಂದೆ ಉನ್ನತ ಹುದ್ದೆಗೆ ಹೋಗುವಂತಹ ಒಂದು ಭಾಗ್ಯ ಅವನಿಗೆ ಬರಲಿ. ಅದೇ ರೀತಿ ಅವರ ತಂದೆ ತಾಯಿಗೂ ಕೂಡ ನಾವು ಇವತ್ತು ಸನ್ಮಾನ ಮಾಡಿದ್ದೇವೆ. ಆ ತಂದೆ ತಾಯಿಗೂ ಕೂಡ, ಯಾಕಂದರೆ ನಮ್ಮ ಮಗ ಇವತ್ತು ದೇಶ ಸೇವೆ ಮಾಡುವಂಥ ಹೆಮ್ಮೆಯ ಕೆಲಸ ಹೋಗ್ತಾ ಇದ್ದಾನೆ. ಸಾಮಾನ್ಯವಾಗಿ ಸೈನಿಕ ವೃತ್ತಿ ಅಂತಂದರೆ ಬಹಳ ಜನ ಮಕ್ಕಳನ್ನು ಕಳಿಸೋದಕ್ಕೆ ಮನಸ್ಸು ಮಾಡೋದಿಲ್ಲ. ಅಂಥದ್ರಲ್ಲಿ ಅವರು ಅಪ್ರೀತಿಯಿಂದ ದೇಶದ ಸೇವೆಗಾಗಿ ಹೆಮ್ಮೆಯಿಂದ ಮಗನನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ದೇವರು ಆಯುರ ಆರೋಗ್ಯ ಆಯಸ್ಸನ್ನು ಕೊಡಲಿ. ಮುಂದೆ ಮಗನ ಶ್ರೇಯೋಭಿವೃದ್ಧಿಗಾಗಿ ಅವರು ಆ ಭಾಗ್ಯವನ್ನು ಕಣ್ತುಂಬಿಕೊಳ್ಳುವಂತೆ ಆಗಲಿ. ಮುಂದೆ ಅವನು ಶ್ರೇಷ್ಠ ಹುದ್ದೆಗೆ ಹೋಗುವಂತಹ ಒಂದು ಭಾಗ್ಯ ಅವನಿಗೆ ದೊರಕಲಿ. ಸೇನೆಗೆ ಆಯ್ಕೆಯಾದ ವಿನಯ್ ನಾಯ್ಕ್ ಮತ್ತು ಆತನ ತಂದೆ ತಾಯಿ ಶ್ರೀಮತಿ ವಿಜಯ ಮತ್ತು ಕಮಲಾಕರ್ ನಾಯ್ಕ್ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್, ಉದ್ಯಮಿ ಸಿಬಿ ನಾಯ್ಕ್, ಸಂಘದ ಸದಸ್ಯರಾದ ಜೆಜಿ ನಾಯ್ಕ್, ಬಾಬು ನಾಯ್ಕ್, ಸಂತೋಷ್ ನಾಯ್ಕ್, ಮಂಜುನಾಥ್ ಎನ್ ನಾಯ್ಕ್, ಮಂಜುನಾಥ್ ವಿ ನಾಯ್ಕ್, ವಾಸುದೇವ್ ನಾಯ್ಕ್, ದೇವಪ್ಪ ನಾಯ್ಕ್, ಲೋಹಿತ್ ನಾಯ್ಕ್, ಎಂಎಚ್ ನಾಯ್ಕ್ ಇನ್ನಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.